ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 71ನೆಯ ತಿರುನಾಮ ಹಿರಣ್ಯಗರ್ಭ. ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆಯಲು ಅರ್ಜುನ ತಪಸ್ಸು ಮಾಡುತ್ತಿದ್ದಾಗ ಉಳಿದ ಪಾಂಡವರು ದ್ರೌಪದಿಯೊಂದಿಗೆ ಕುಬೇರನ ಉದ್ಯಾನದ ಸಮೀಪದಲ್ಲಿದ್ದ ಒಂದು ಆಶ್ರಮದಲ್ಲಿ ವಾಸಿಸುತ್ತಿದ್ದರು. ಒಂದು ದಿನ ಗರುಡ ಕುಬೇರನ ಉದ್ಯಾನದಲ್ಲಿ ಒಂದು ಸರ್ಪವನ್ನು ಕಂಡನು. ಅದನ್ನು ಹಿಡಿಯಲು ಅವನು ಕೆಳಕ್ಕೆ ಹಾರಿದನು. ಅವನ ದೊಡ್ಡ ರೆಕ್ಕೆಗಳ ಬಡಿತದಿಂದ ಉದ್ಯಾನವೆಲ್ಲ ಅಲುಗಾಡಿತು. ಅಲ್ಲಿದ್ದ ಕೆಲವು ಸುಗಂಧ ಹೂವುಗಳು ಪಾಂಡವರು ಇದ್ದ ಆಶ್ರಮದೊಳಗೆ ಬಿದ್ದವು. ಆ ಹೂವುಗಳ ದಿವ್ಯ ಸುಗಂಧಕ್ಕೆ ಮನಸೋತ ದ್ರೌಪದಿ ಇಂತಹ ಇನ್ನಷ್ಟು ಹೂವುಗಳನ್ನು ತಂದುಕೊಡಲು ಭೀಮನನ್ನು ಕೇಳಿದಳು. ಭೀಮನು ತಕ್ಷಣ ಒಪ್ಪಿ ಹೂವುಗಳನ್ನು ತರಲು ಕುಬೇರನ ಉದ್ಯಾನಕ್ಕೆ ಹೊರಟನು. ಭೀಮನು ಉದ್ಯಾನಕ್ಕೆ ಪ್ರವೇಶಿಸಿದಾಗ ಉಲ್ಲಂಘನೆ ಮಾಡಬೇಡ ಎಂಬ ಎಚ್ಚರಿಕೆಯ ಧ್ವನಿ ಕೇಳಿಸಿತು. ಆದರೆ ಭೀಮನು ಅದನ್ನು ನಿರ್ಲಕ್ಷಿಸಿ ದ್ರೌಪದಿಗೆ ಬೇಕಿದ್ದ ಆ ಸುಗಂಧ ಹೂವುಗಳನ್ನು ಸಂಗ್ರಹಿಸಿದನು. ಭೀಮನು ಅಲ್ಲಿಂದ ಹೊರಡಲು ಸಿದ್ಧನಾಗುತ್ತಿದ್ದಾಗ ಕುಬೇರನ ಸ್ನೇಹಿತ ಮಣಿಮ ಮತ್ತು ಅವನ ಸೈನ್ಯವು ಭೀಮನನ್ನು ತಡೆದರು. ಆಗ ಭೀಮನು ಸಿಂಹದಂತೆ ಗರ್ಜಿಸಿ ಅವರನ್ನು ಒಂದೇ ಬಾರಿ ಸಂಹರಿಸಿದನು. ಭೀಮನ ಭಯಾನಕ ಗರ್ಜನೆಯನ್ನು ಕೇಳಿದ ಯುಧಿಷ್ಠಿರ ಮತ್ತು ಉಳಿದ ಪಾಂಡವರು ಭೀಮನು ಅಪಾಯದಲ್ಲಿದ್ದಾನೆಂದು ತಿಳಿದು ತಕ್ಷಣ ಅವನ ಕಡೆಗೆ ಓಡಿದರು. ಅಷ್ಟರಲ್ಲಿ ಅಲ್ಲಿ ನಡೆಯುತ್ತಿದ್ದ ಗಲಾಟೆ ಏನೆಂದು ತಿಳಿಯಲು ಸ್ವತಃ ಕುಬೇರನು ಆ ಸ್ಥಳಕ್ಕೆ ಬಂದನು. ಕೆಲವು ಹೂಗಳಿಗಾಗಿ ಭೀಮ ಮಾಡಿದ ಈ ಅನಗತ್ಯ ಕಾರ್ಯಕ್ಕಾಗಿ ಯುಧಿಷ್ಠಿರನು ಕುಬೇರನ ಬಳಿ ಕ್ಷಮೆ ಕೇಳಿದನು. ಪಾಂಡವರ ಬಗ್ಗೆ ಅಪಾರ ಗೌರವ ಹೊಂದಿದ್ದ ಕುಬೇರ ತನ್ನ ಅನೇಕ ಸೈನಿಕರು ಮತ್ತು ಪ್ರಿಯ ಸ್ನೇಹಿತನನ್ನು ಕಳೆದುಕೊಂಡಿದ್ದರೂ ಪ್ರತಿಕ್ರಿಯೆ ನೀಡದೆ ವಿಷಯವನ್ನು ಅಲ್ಲಿಗೆ ಬಿಟ್ಟನು. ಆದರೆ ಈ ಸಣ್ಣ ಘಟನೆಯಿಂದ ಉಂಟಾದ ಅನಾಹುತಗಳನ್ನು ಕಂಡು ಯುಧಿಷ್ಠಿರನು ತುಂಬಾ ದುಃಖಪಟ್ಟನು. ಅವನು ಈ ವಿಷಯವನ್ನು ಅವರ ಆಧ್ಯಾತ್ಮಿಕ ಮಾರ್ಗದರ್ಶಕರಾದ ದೌಮ್ಯ ಮುನಿಗಳೊಂದಿಗೆ ಚರ್ಚಿಸಿದನು. ದೌಮ್ಯರು ಯುಧಿಷ್ಠಿರನನ್ನು ಸಮಾಧಾನಪಡಿಸುತ್ತಾ ಈ ಘಟನೆಗಳೆಲ್ಲವೂ ಒಂದು ಲೀಲೆ ಎಂದರು. ಯುಧಿಷ್ಠಿರನು ಕುತೂಹಲದಿಂದ ಇದು ಯಾರ ಲೀಲೆ ಎಂದು ಕೇಳಿದನು. ದೌಮ್ಯರು ಅವನನ್ನು ಆಶ್ರಮದ ಹಿತ್ತಲಿಗೆ ಕರೆದುಕೊಂಡು ಹೋಗಿ ಆಕಾಶದ ಕಡೆ ತೋರಿಸುತ್ತಾ ಬ್ರಹ್ಮನ ಸತ್ಯಲೋಕದ ಆಚೆಗೆ ಸುವರ್ಣಮಯವಾದ ಶ್ರೀವೈಕುಂಠ ಲೋಕವಿದೆ. ಅದು ನಾರಾಯಣನ ವಾಸಸ್ಥಳ. ಈ ಎಲ್ಲವೂ ಆತನ ಲೀಲೆ ಎಂದು ಹೇಳಿದರು. ಆದರೆ ಭೀಮನ ಕೃತ್ಯಗಳು ಹೇಗೆ ಭಗವಂತನ ಲೀಲೆ ಎಂದು ಯುಧಿಷ್ಠಿರನಿಗೆ ಸ್ಪಷ್ಟವಾಗಿರಲಿಲ್ಲ. ಅವನ ಮುಖದಲ್ಲಿ ಪ್ರಶ್ನೆಯ ಭಾವ ಕಾಣಿಸುತ್ತಿತ್ತು. ಅದಕ್ಕೆ ದೌಮ್ಯರು ಇದರ ಹಿಂದೆ ಒಂದು ಉದ್ದೇಶವಿದೆ. ಒಮ್ಮೆ ಮಣಿಮ ಅಗಸ್ತ್ಯ ಮುನಿಗಳನ್ನು ಅವಮಾನಿಸಿದ್ದನು. ಅದಕ್ಕಾಗಿ ಅವನು ಭೀಮನ ಕೈಯಿಂದ ಸಾಯುವಂತೆ ಶಾಪ ಪಡೆದಿದ್ದನು. ಆ ಶಾಪ ಫಲಿಸುವ ಸಮಯ ಇದೇ ಆಗಿದ್ದರಿಂದ ಭಗವಂತನು ಈ ಲೀಲೆಯನ್ನು ನಡೆಸಿದನು. ಈ ಘಟನೆಯ ಮೂಲಕ ಭಗವಂತನು ತನ್ನ ಭಕ್ತರಾದ ಭಾಗವತರನ್ನು ಅವಮಾನಿಸಿದರೆ ಗಂಭೀರ ಪರಿಣಾಮಗಳು ಉಂಟಾಗುತ್ತವೆ ಎಂಬ ಪಾಠವನ್ನು ಎಲ್ಲರಿಗೂ ಕಲಿಸಲು ಬಯಸಿದನು. ಆದ್ದರಿಂದ ಇದು ಮೇಲ್ನೋಟಕ್ಕೆ ಬೇರೆ ರೀತಿಯಾಗಿ ಕಂಡರೂ ಇದು ಸುವರ್ಣಮಯ ಶ್ರೀವೈಕುಂಠದಲ್ಲಿರುವ ಭಗವಂತನ ಲೀಲೆ ಎಂದು ಹೇಳಿ ಯುಧಿಷ್ಠಿರನಿಗೆ ಅರ್ಥ ಮಾಡಿಸಿದರು. ಹಿರಣ್ಯ ಎಂದರೆ ಚಿನ್ನ, ಹಿರಣ್ಯಗರ್ಭ ಎಂದರೆ ದೋಷರಹಿತವಾದ ಮತ್ತು ಶಾಶ್ವತವಾದ ಚಿನ್ನದಂತೆ ಶುದ್ಧ ಸತ್ವದಿಂದ ಕೂಡಿ ಶ್ರೀವೈಕುಂಠದ ಸುವರ್ಣ ಲೋಕದಲ್ಲಿ ನೆಲೆಸಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಹಿರಣ್ಯಗರ್ಭಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಬಂಗಾರ ದಾನ ಮಾಡಿದಷ್ಟೇ ಮಹಾಪುಣ್ಯ ಫಲವನ್ನು ನೀಡಿ ಕಾಪಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.